ಹಲೋ ಎವ್ರಿವನ್. ಸೊ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಚಿತ್ರಸಂತೆಗೆ ಹೋಗ್ತಾ ಇದ್ದೀನಿ. ಚಿತ್ರಕಲಾ ಪರಿಷತ್ ಅವರು ಆರ್ಗನೈಸ್ ಮಾಡ್ತಿರೋಂಥ ಚಿತ್ರಸಂತೆಗೆ. ಸೊ ನಾನು ಮತ್ತು ನಮ್ಮ ಅಕ್ಕ, ಬಾವ, ತನಿಕ್ಷಾ 3 ಜನ ಹೋಗ್ತಿದ್ದೀವಿ. ಇವತ್ತು ನಾನು ಅಲ್ಲಿ ಯಾವುದೇ ರೀತಿ ಮಾತಾಡೋಕ್ಕಾಗಲ್ಲ, ಬಿಕಾಸ್ ಕ್ರೌಡ್ ತುಂಬಾ ಇರುತ್ತೆ. ಅದಕ್ಕೆ ನಾನು ವಿಡಿಯೋ ಎಲ್ಲ ಮಾಡಾದಮೇಲೆ ನಾನು ವಾಯ್ಸ್ ಓವರ್ ಕೊಡ್ತಿರೋದು. ಸೊ ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಇವ್ರ ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಕಾಲೇಜ್ ಹತ್ರ ಹೋಗಬೇಕಿತ್ತು. ನನ್ನ ಅಕ್ಕ ಬಾವ ಓದಿದ್ದು ಚಿತ್ರಕಲಾ ಪರಿಷತ್ತಲ್ಲೇ. ಸೊ ಅದಕ್ಕೋಸ್ಕರ ಇದು ನಮಗೆ ರೆಗ್ಯುಲರಾಗಿ ನಾವು ಎವ್ರಿ ಇಯರ್ ಬರೋ ಅಂಥದ್ದು. ಬಟ್ ಒಂದೊಂದು ಇಯರ್ ನಾವು ಮಿಸ್ ಮಾಡ್ತೀವಿ, ದಟ್ಸ್ ಫೈನ್. ಬಟ್ ಇಲ್ಲಿಗೆ ಬಂದಾಗ ಅಕ್ಕನ ಫ್ರೆಂಡ್ಸು ಎಲ್ಲರೂ ಒಂದು ಸ್ವಲ್ಪ ಮಜಾ ಮಾಡ್ಕೊಂಡು ಈ ಒಂದು ಪರ್ಟಿಕ್ಯುಲರ್ ಡೇನ ಒಂದು ಹಾಫ್ ಅ ಡೇ ಎಲ್ಲರೂ ಒಂದು ಕೂತ್ಕೊಂಡು ಹಳೆ ವಿಷಯನೆಲ್ಲ ಮಾತಾಡಿಕೊಂಡು ಆ ಥರ ಬರೋದು. ಸೊ ಇವತ್ತಿನ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಹೇಗಿತ್ತು ಚಿತ್ರಕಲಾ ಸಂತೆ ಮತ್ತು ನನ್ನ ಅಕ್ಕನ ಫ್ರೆಂಡ್ಸ್ದು ಎಲ್ಲ ಫನ್ ಹೇಗಿತ್ತು, ನಾವೆಲ್ಲ ಹೇಗೆ ಫನ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಿರ್ತೀನಿ. ಹಾಗೆ ಒಂದು ತುಂಬ ಕ್ಯೂಟಾಗಿರೋ ವೀಡಿಯೋಸ್, ಫೋಟೋಸ್ ಕೂಡ ತೋರಿಸ್ತಾ ಹೋಗ್ತೀನಿ. ಸರಿ, ಹಾಯ್ ಮಾಡಿಬಿಡು. ಬಲೂನ್ ಕೊಡಿಸ್ತೀನಿ. ಬಲೂನ್ ಬೇಕಲ್ಲ, ನಾನು ಕೊಡಿಸ್ತೀನಿ. ಅಮ್ಮ ಕೊಡಿಸ್ತಾಳಲ್ವಾ ಅಲ್ಲಿ. ಚಲೋ ಕಮ್. ಸಂಗೀತ ಸಾಮ್ರಾಜ್ಯ ಸಂಚಾರಿಣಿ, ಸಂಗೀತ ಸಾಮ್ರಾಜ್ಯ ಸಂಚಾರಿಣಿ, ಶೃಂಗಾರ ಶೃಂಗೇರಿ ಉಡವ. ಸೊ ಇಲ್ಲಿ ನಮ್ಮ ಅಕ್ಕನ ಫ್ರೆಂಡ್ಸು ಮತ್ತು ಅವ್ರ ಫ್ಯಾಮಿಲಿ ಮಕ್ಕಳು ಎಲ್ಲರೂ ಇದ್ದಾರೆ. ಸೊ ನಾವೆಲ್ಲರೂ ನಮ್ಮ ಅಕ್ಕನ ಫ್ರೆಂಡು ಅಂತಲ್ಲ, ನಾನು ಎಲ್ಲ ಒಂಥರ ಫ್ರೆಂಡ್ಸ್ ಆಗಿ ನನ್ನ ನೋಡ್ತಾರೆ. ಸೊ ಇಲ್ಲೆಲ್ಲ ಕೂತ್ಕೊಂಡು ನಾವು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಹಾಗೆ ಮಕ್ಕಳ ಜೊತೆ ಕೂತಿ ಆಮೇಲೆ ಕೊನೆಗೆ ಅಡ್ಮಿನ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಬೈಸ್ಕೊಂಡು ನಾವು ಹೊರಟ್ವಿ ಅಲ್ಲಿಂದ. ರತನ್ ಕಾಟಾನ ಏನು ಮಾಡ್ತೇನೆ? ಹಾಯ್. ಸೊ see her. Hey Prithvi. Hi. Nitin hi. Hi. ಇವರಿಬ್ರು ಹೇಳಲ್ಲಪ್ಪ. Hi Shamu. Hi. Hi baby. ಹೋಗೋದಾ? Go. Come on, let's go. ಸೊ ಎಸ್, ಇದು ನನ್ನ ಅಕ್ಕನ ಬ್ಯಾಚ್. ಇದರಲ್ಲಿ ನಮ್ಮ ಬಾವ ಒಬ್ಬರೇ ಸೀನಿಯರು. ಸೊ ಇವರು ಒಂದು ಫ್ರೆಂಡ್ಶಿಪ್ ಗೋಲ್ ಅನ್ನೋ ರೀತಿ ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಜೊತೆ, ಅಂದರೆ ಅವ್ರವ್ರ ಮಕ್ಕಳ ಜೊತೆ ಕೂತಿದ್ದಾರೆ. ಬಟ್ ಒನ್ ಪರ್ಸನ್ ಮಾತ್ರ ಇಲ್ಲಿ PhD ಮಾಡಿ ಬಂದು ಕೂತಿರೋದು. ಸೊ ಎಸ್, ಇವ್ರದ್ದೆಲ್ಲ ಒಂದು ಫೋಟೋಸ್ ಮಾಡ್ತಿದ್ದೆ, ನಾನು ವೀಡಿಯೋ ಮಾಡ್ತಿದ್ದೆ. ಬಿಕಾಸ್ ಇಟ್ಸ್ ವೆರಿ ರೇರ್ ಅಲ್ಲ ಈಗ ಸಿಗೋದು ಅಂತ ಅಂದ್ಬಿಟ್ಟು ಎಲ್ಲರೂ ಕೂರಿಸಿ ನಾನು ಒಟ್ಟಿಗೆ ಇವ್ರದ್ದೇ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಕೂರಿಸಿ ಮಾಡ್ತಾಯಿದ್ದೆ.
ಟೈಗರ್ ಮಾಡಿಸಿ ಟೈಗರ್ ತೋರಿಸಿ ಟೈಗರ್ ಏನು ಮಾಡಿದ್ರೆ 10 years batch. Okay. ಸೊ ಕೊನೆಯಲ್ಲಿ ನಾವು ಮಾಡ್ತಾ ಇದ್ದಿದ್ದು ಸೌಂಡು ಅದನ್ನೆಲ್ಲ ಕೇಳಿಸ್ಕೊಂಡು ಅಡ್ಮಿನ್ ಡಿಪಾರ್ಟ್ಮೆಂಟಿಂದ ಒಬ್ಬರು ಬಂದು ನಮಗೆ ಸಾಕು ಎದಳಿ ನೀವು ಅಲ್ಲೇ ಕೂತಿದ್ದೀರಾ ಯೋಗ ಸುತ್ತಾಡ್ಕೊಬರೋಗಿ ಏನು ಇಲ್ಲೇ ಕೂತ್ಕೊಂಡು ಏನು ಮಾಡ್ತೀರಾ ಅಂತ ನಮ್ಮನ್ನೆಲ್ಲ ಬೈದು ಅಲ್ಲಿಂದ ಕಳಿಸಿದ್ರು. ಸರಿ ಆಯಿತು ಇನ್ನೇ ಎಷ್ಟೊತ್ತು ಕೂತ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟು ಫುಡ್ ಕೋರ್ಟ್ ಕಡೆಗೆ ಬಂದ್ವಿ. ಸೊ ಏನಾದ್ರು ತಿನ್ನಬೇಕಲ್ಲ, ಆಲ್ರೆಡಿ 3 ಗಂಟೆ ಆಗಿತ್ತು ಅಂತ ಅಂದ್ಬಿಟ್ಟು. ಸೊ ಅದಕ್ಕೂ ಮುಂಚೆ ನಮ್ಮ ಈ PhD ಮಾಡಿರೋ ಈ ಲೇಡಿಗೆ ಬಾಯ್ ಹೇಳಿ ನಾವು ಫುಡ್ ಕೋರ್ಟ್ ಕಡೆ ಹೊರಟು. इकट्ठा करके आई ಸುಮ್ ಕೊಟ್ರ ಹಾಯ್ ನಿತಿನ್ ಹಾಯ್ ಇದೆಯಾ ಜನ ಇರ್ತಾರೆ. ನಾನು ಇಲ್ಲಿ ನಮ್ಮ ಅಕ್ಕ ಒಂದು ಫುಡ್ ರಿವ್ಯೂ ಟ್ರೈ ಮಾಡ್ತಾಯಿದ್ಲು. ಸೊ ವೀಗನ್ ಫುಡ್ಡು ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟರು, ಬಟ್ ಅದು ಆ್ಯಕ್ಚುಲಿ ವೀಗನ್ ಫುಡ್ ಅಲ್ಲ, ಪನ್ನೀರ್ಗೆ ಲೈಕ್ ಮಸಾಲ ಹಾಕಿ ಮಟನ್ ಫ್ಲೇವರ್ ಕೊಟ್ಟಿದ್ದಾರಂತೆ. ಸೊ ಅದನ್ನು ಟ್ರೈ ಮಾಡ್ತಾಯಿದ್ಲು ನಮ್ಮ ಅಕ್ಕ. ಅದು ನೋಡಿ ಫುಲ್ ಶಾಕಲ್ಲಿ ಏನಿದು ಅಂತೆಲ್ಲ ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ಲು. ಸೊ ಫೈನ್. ಸೊ ಅದೆಲ್ಲ ಆಯಿತು, ನಾವು ತಿಂದಿದ್ದೆಲ್ಲ ಮುಗಿಸಿ ಹೊರಟ್ವಿ. ನಮ್ಮ ತನಿಕ್ಷಾ ತುಂಬಾ ಕ್ರ್ಯಾಂಕಿ ಆಗಿದ್ರು. ಯಾಕೆ ಅಂದರೆ ಅವಳು ಸಿಕ್ಕಾಪಟ್ಟೆ ಹೇಳ್ತಿದ್ಲು ಅವಳ ಫ್ರೆಂಡ್ ಹೊಟ್ಟೋದ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಾವು ಅವಳಿಗೆ ಫೇಸ್ ಪೇಂಟ್ ಮಾಡಿಸ್ಬೇಕಿತ್ತು, ಅವಳಿಗೆ ಪ್ರಾಮಿಸ್ ಮಾಡಿದ್ವಿ. ಆ ಫೇಸ್ ಪೇಂಟ್ನ ಮಾಡಿಸಿ ಆ ಫೇಸ್ ಪೇಂಟ್ ಮಾಡಿಸ್ಕೋಬೇಕಾದ್ರೂ ತುಂಬ ಕೋಪದಲ್ಲೇ ಇದ್ಲು ಅವಳು. ನನ್ನ ಫ್ರೆಂಡ್ ಹೊಟ್ಟೋದ ಕಳಿಸ್ಬಿಟ್ರಿ ನೀವೇನೆ ಅಂತ ಅಂದ್ಬಿಟ್ಟು ತುಂಬಾ ಅಳ್ತಾಯಿದ್ಲು. ಸರಿ ಆಯ್ತಮ್ಮ ಹೋಗ್ದ ನೆಕ್ಸ್ಟ್ ಟೈಮ್ ಸಿಗೋಣ ಅಂತ ಅಂದ್ಬಿಟ್ಟು ಅವಳಿಗೇನೇನೋ ಪೂಸಿ ಹೊಡೆದು ಪೇಂಟ್ ಮಾಡಿಸ್ತಿದ್ವಿ. ಬಟ್ ಅವಳು ಕೊನೆಯಲ್ಲಿ ಅವಳು ವೀಡಿಯೋ ಮಾಡೋಣ ಚಿನ್ನಿ ಪೇಂಟ್ ತೋರಿಸು ಅಂತ ಅಂದ್ರೂ ಅವಳು ಬೇಡ, ನಾನು ವೀಡಿಯೋ ಮಾಡಬೇಡ ನೀನು ಅಂತ ಅಂದ್ಬಿಟ್ಟು ನನ್ನ ಕೈಯೆಲ್ಲ ಗಿಂಡಾಕಿ ಸಿಕ್ಕಾಪಟ್ಟೆ ನೋವು ಮಾಡ್ತಿದ್ಲು. ಬಟ್ ಅಗೇನ್ ಅವಳೇ ಆಮೇಲೆ ಸೆಲ್ಫಿ ಹಿಡ್ಕೊಳಕ್ಕೆ ಹೋಗಿ ನೋಡಿದಾಗ ಅವಳಿಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ಸೊ ಇವಾಗ ಅವಳು ಸೆಲ್ಫಿ ಹಿಡ್ಕೊಂಡು ಅವಳು ಪೇಂಟ್ ಹೆಂಗಿದೆ ಅಂತ ನೋಡಿಕೊಂಡು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿಪಟ್ಲು. ಸೊ ಇಲ್ಲಿಂದ ಅವಳಿಗೆ ನೆಕ್ಸ್ಟ್ ಒಂದು ಟಾರ್ಗೆಟ್ ಇದ್ದಿದ್ದು ರ್ಯಾಬಿಟ್ದು ಬಲೂನ್ ಕೊಡಿಸ್ಬೇಕಿತ್ತು ಅಂತ. ಸರಿ ಆಯಿತು ನಡಿಯಮ್ಮ ಸಿಕ್ಕದೆ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಅವಳನ್ನ ಅಲ್ಲಿಂದ ಕರ್ಕೊಂಡು ಹೊರಟು ಬಂದ್ವಿ ನಾವು. ಸೊ ಬರ್ತಾ ಆನ್ ದ ವೇ ಇನ್ನೂ ಸಿಕ್ಕಾಪಟ್ಟೆ ಪೇಂಟಿಂಗ್ಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಕೆಲವು ಕಡೆ ಅವರು ವೀಡಿಯೋಸ್ ಮಾಡಬೇಡಿ, ಫೋಟೋಸ್ ತೆಗಿಬೇಡಿ ಅಂತ ಅಂತಿದ್ರು. ಸರಿ ಬೇಡ ಅಂತ ಅಂದ್ಕೊಂಡು ನಾನು ಫುಲ್ ಸಂತೆದು ವೀಡಿಯೋ ಮಾಡೋಕ್ಕಾಗಲ್ವಲ್ಲ, ಸೊ ಅದೇ ರೀತಿ ಸ್ವಲ್ಪ ಮಾಡಿಕೊಂಡು ಹೊರಟ್ವಿ. ಸೊ ಸೊ ಅವಳಿಗೆ ಹೇಳ್ದಾಗೆ ನಮಗೆ ಇದು ರ್ಯಾಬಿಟ್ದು ಬಲೂನು ಸಿಕ್ತು. ಸೊ ಅವಳಿಗೆ ಕೊಡಿಸ್ದೆ, ಖುಷಿಯಾದ್ಲು. ಹಬ್ಬ ಅಂತ ನೆಮ್ಮದಿ ಬಿಟ್ಟು ನಾವು ಕಾರ್ ಕಡೆಗೆ ಹೊರಟು ಬಂದ್ವಿ. ಸೊ ನಮ್ಮ ಕಾರ್ ನೋಡ್ತಿದ್ದಂಗೆ ಒಂದು 5 ಅವರ್ ವಾಕ್ ಮಾಡಿದ್ದಕ್ಕೂ ಅದಕ್ಕೂ ಹಬ್ಬ ಸಾಕಾಯಿತು ಅಂತ ಅಂದ್ಕೊಂಡು ನಾವು ಕಾರ್ ಹತ್ತಿದ್ವಿ. ಸೊ ಕಾರ್ ಹತ್ತಿ ನಾನು ಬಸ್ ಸ್ಟಾಪ್ ಹತ್ರ ಇಳ್ಕೊಂಡು ಮನೆಗೆ ಬರಬೇಕಾಗಿತ್ತು. ಸೊ ಇವಾಗ ಅವ್ರು ನನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತಾರೆ. ಸೊ ನಾನು ಬಸ್ಸಿಂದ ಹತ್ಕೊಂಡು ಮನೆಗೆ ಬಂದೆ. ಸೊ ಬಸ್ಸಲ್ಲಿ ಬರಬೇಕಾದಂಥ ಸಿಕ್ಕಾಪಟ್ಟೆ ಕಾಲು ನೋಡ್ತಿತ್ತು. ಸೊ ಹಂಗೆ ನೋಡಿಕೊಂಡು ನಾನು ಬಿಡ್ತಿಗೆ ಬಂದು ತಲುಪಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದೆ ಅಂತ ಗೊತ್ತು. ಸೊ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್.